ಎಲ್ರಿಗೂ ನಮಸ್ಕಾರ. ಸೊ ಇವತ್ತು RCB ಅನ್ಬಾಕ್ಸ್ ಇವೆಂಟ್ ನಡೀತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಆ್ಯಂಡ್ ತುಂಬ ಗ್ರ್ಯಾಂಡ್ ಆಗಿ ಮಾಡುವಂಥ ಒಂದು ಪ್ರಯತ್ನ ಕೂಡ RCB ಮ್ಯಾನೇಜ್ಮೆಂಟ್ ಇಂದ ನಡೀತಾ ಇದೆ. ಆ್ಯಂಡ್ ಪ್ರಯತ್ನ ಏನು, ನಾರ್ಮಲಿ RCB ಅನ್ಬಾಕ್ಸಿಂಗ್ ಅಂತಂದ್ರೆ ತುಂಬ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ವರ್ಷ ಸಿಕ್ಕಾಪಟ್ಟೆ ಒಂದು ಮ್ಯೂಸಿಕ್ ಬ್ಯಾಂಡ್ಗಳನ್ನು, ಮ್ಯೂಸಿಷಿಯನ್ಗಳನ್ನು, ಸಿಂಗರ್ಸ್ಗಳನ್ನೆಲ್ಲ ಕರೆಸ್ತಾ ಇದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲೇ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಅದನ್ನು ನೋಡಲಿಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಸ್ಟೇಡಿಯಂಗೆ ಹೋದರೆ ಆ ಒಂದು ಮಟ್ಟಿಗೆ ಲೈಟಿಂಗ್ಸು, ಅಲ್ಲಿ ಮ್ಯೂಸಿಕ್ ಪರ್ಫಾರ್ಮೆನ್ಸ್ಗಳು, ಕಾನ್ಸರ್ಟ್ ಸಖತ್ತಾಗಿರುತ್ತೆ. ಆ್ಯಂಡ್ ಅಲ್ಲಿ ಬರೋವಂಥ ಅನ್ಬಾಕ್ಸಿಂಗ್ ಇವೆಂಟಲ್ಲಿ ಅಲ್ಲಿ ಪ್ರೋಗ್ರಾಮ್ಗಳು ಎಲ್ಲ ಅದ್ಭುತವಾಗಿರುತ್ತೆ. ಬಟ್ ಪ್ರೈಸ್ ಮಾತ್ರ ಟಿಕೆಟಿಗೆ ಸಿಕ್ಕಾಪಟ್ಟೆ ಇದೆ ಗುರು. 800 ರೂಪಾಯಿಂದ 5,000 ಗಂಟ ಇದೆ. 800 ರೂಪಾಯಿದಂತೂ ಹಂಗೆ ಸೆಕೆಂಡ್ಸಲ್ಲೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಬಟ್ 5,000 ಜಸ್ಟ್ ನಾನು ಇವತ್ತು ಬೆಳಿಗ್ಗೆ ಕೂಡ ನೋಡಿದೆ. ಇನ್ನೂ 5,000 ಟಿಕೆಟ್ಸ್ಗಳಿತ್ತು. ಬಟ್ 5,000 ಎಲ್ಲ ಕೊಟ್ಟು ಹೋಗೋಷ್ಟು ನಮಗೆ ಇದು ಇಲ್ಲ. ಅದಕ್ಕೋಸ್ಕರ ಇಲ್ಲೇ ಮೊಬೈಲಲ್ಲೇ ನೋಡಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ, ಅವ್ರಿಗೋಸ್ಕರ ಈ ವಿಡಿಯೋ. ನೀವೇನಾದರೂ ಮೊಬೈಲಲ್ಲೇ ಈ ಒಂದು ಲೈವ್ ಏನು ಅನ್ಬಾಕ್ಸ್ ಇವೆಂಟ್ ಇದೆ ನೋಡಬೇಕು ಅಂತಂದರೆ ಸಿಗುತ್ತೆ. ಎಲ್ಲಿ ಅಂತಂದರೆ RCB ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಕೂಡ ಸಿಗುತ್ತೆ. ಜೊತೆಗೆ RCB ಆ್ಯಪ್ ಏನಿದೆ ಆ ಒಂದು ಆ್ಯಪಲ್ಲೂ ಕೂಡ ಲೈವ್ನ ಬಿಡ್ತಿದ್ದಾರೆ. ಬಟ್ ಇಲ್ಲಿ ಚಾರ್ಜಸ್ ಮಾಡ್ತಿದ್ದಾರೆ. ಅಂದರೆ ರಿಜಿಸ್ಟ್ರೇಷನ್ ಫೀಸ್ ಅಂತ 99 ರೂಪೀಸ್ ಚಾರ್ಜಸ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಗುರು. ಯಾಕಂತಂದರೆ WPL ಅಲ್ಲಿ 100 ರೂಪಾಯಿನೇ ಇದೆ ಸ್ಟೇಡಿಯಮ್ಗೆ ಹೋಗಿ ಮ್ಯಾಚ್ ನೋಡಲಿಕ್ಕೆ. ಬಟ್ ಇವ್ರಲ್ಲಿ ಲೈವಲ್ಲಿ ನೋಡಲಿಕ್ಕೆ ಅದು RCB ಅನ್ಬಾಕ್ಸಿಂಗ್ ಇವೆಂಟ್ಗೆ 99 ರೂಪೀಸ್ ಇಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ದುಡ್ಡು ಜಾಸ್ತಿನೇ ಆಯಿತು. ಬಟ್ ಆ ರೇಂಜಿಗೆ ಖರ್ಚು ಕೂಡ ಮಾಡ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ 99 ರೂಪೀಸ್ ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ಯಾರ್ಯಾರು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಅಫಿಷಿಯಲ್ RCB ವೆಬ್ಸೈಟ್ ಆದರೂ ಆಗಿರ್ಬೋದು ಅಥವಾ ಆ್ಯಪ್ ಆದರೂ ಆಗಿರ್ಬೋದು, ಅಲ್ಲಿ ಹೋಗಿ ಲಾಗಿನ್ ಆಗಿ ರಿಜಿಸ್ಟ್ರೇಷನ್ನ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಅನ್ಬಾಕ್ಸ್ ಇವೆಂಟು ನಾರ್ಮಲಿ 3:30 to 4 o'clock ಏನಿದೆ ಅಲ್ಲಿಂದ ಲೈವ್ ನಿಮಗೆ ಸಿಗುತ್ತೆ. ರಾತ್ರಿ 9 ಗಂಟೆ 9:30ವರೆಗೂ ಇರುತ್ತೆ. ನಾರ್ಮಲಿ ಮ್ಯೂಸಿಕ್ ಕಾನ್ಸರ್ಟ್ ಎಲ್ಲ ಒಂದು 4:15 ಶುರುವಾಗುತ್ತೆ. 3:30 ಒಂದು 4:30 ಗಂಟೆ ಅಲ್ಲಿ RCB ಪ್ಲೇಯರ್ಸ್ಗಳ ಒಂದು ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಅದನ್ನು ನೀವು ಲೈವ್ ಆಗಿ ನೋಡ್ಬೋದು. ಅಲ್ಲಿ ವಿರಾಟ್ ಕೊಹ್ಲಿನೂ ಇರ್ತಾರೆ, ಕಾರ್ತಿಕ್ಕು ಇರ್ತಾರೆ, ಪತ್ತಿದಾರು ಕೂಡ ಇರ್ತಾರೆ, ನಮ್ಮ ಪಡಿಕಲ್ ಎಲ್ಲರೂ ಕೂಡ ಇರ್ತಾರೆ. ಓಕೆ, ಇಷ್ಟು ಇತ್ತೊಂದೊಂದು. ಆಮೇಲೆ ಹೆಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಮೊದಲು ಹೇಳ್ದಂಗೆ RCB ವೆಬ್ಸೈಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೀವು ಲಾಗಿನ್ ಫಸ್ಟ್ ಟೈಮ್ ಆಗ್ತಿದ್ದೀರ ಅಂತಂದರೆ ಅಲ್ಲಿ ನಿಮ್ಮದು ಮೇಲ್ ಐ ಡಿ ಅಥವಾ ಫೋನ್ ನಂಬರ್ ಕೇಳುತ್ತೆ. OTP ಬರುತ್ತೆ. OTP ಬಂದಾದಮೇಲೆ ಅಲ್ಲಿ ನಿಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಆಮೇಲೆ ಮೇಲ್ ಐ ಡಿ ಇದೆಲ್ಲ ಅಲ್ಲಿ ಕೇಳುತ್ತೆ. ಅದನ್ನು ಫಿಲಪ್ ಮಾಡಿದ್ಮೇಲೆ 99 ರೂಪೀಸ್ ಏನಿದೆ ಅನ್ಬಾಕ್ಸಿಂಗ್ ಇವೆಂಟ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. 99 ರೂಪಾಯಿ ಕೊಟ್ಬಿಟ್ಟು. ನಾನು ಹೇಳ್ತೀನಿ ಗೊತ್ತಾ, ರಿಜಿಸ್ಟ್ರೇಷನ್ ಆಗಕ್ಕೆ ಹೋಗಬೇಡಿ. ಬಿಕಾಸ್ ಏನಂತಂದರೆ 99 ರೂಪೀಸ್ ಕೊಟ್ಬಿಟ್ಟು ನೀವು ಅಲ್ಲಿ ಲೈವ್ ನೋಡಬೇಕು ಅಂದರೂ ಕೂಡ ವೆಬ್ಸೈಟ್ ಆದರೂ ಆಗಿರ್ಬೋದು, ಅದು ಅಪ್ಲಿಕೇಶನ್ ಆದರೂ ಆಗಿರ್ಬೋದು, ಕ್ರ್ಯಾಶ್ ಆಗೋಗುತ್ತೆ. ಲಾಸ್ಟ್ ಟೈಮು ಕೂಡ ಅಷ್ಟೇ ಇದೇ ಪ್ರೊಸೀಜರು ಅಥವಾ ಇದೇ ಒಂದು ಪ್ಲ್ಯಾನ್ ಅವ್ರು ಬಿಟ್ಟಿದ್ರು. ಇಂತಿಷ್ಟು ಅಮೌಂಟು ಅಂತ ಅಲ್ಲಿ ಪೇ ಮಾಡಿಸ್ಕೊಂಡು ಲೈವಲ್ಲಿ ತೋರಿಸೋ ಟೈಮಲ್ಲಿ ಅಲ್ಲಿ ಕರೆಕ್ಟಾಗಿ ತೋರಿಸಲ್ಲ. ಒಂದು ಕಡೆಗೆ ಆಡಿಯೋ ಕಟ್ ಆಗ್ತಾಯಿತ್ತು, ಇನ್ನು ಕಡೆಗೆ ವಿಡಿಯೋ ಕ್ರ್ಯಾಶ್ ಆಗ್ತಾಯಿತ್ತು, ಸರಿಯಾಗಿ ಕೇಳಿಸೂ ಇಲ್ಲ, ಅಲ್ಲಿ ಕಾಣಿಸೂ ಇಲ್ಲ. ಇಂಥ ಟೈಮಲ್ಲಿ ಅಲ್ಲಿ ಜಾಸ್ತಿ ನಿಮಗೆ ಲೈವಲ್ಲಿ ತೋರಿಸೋದೇನು ಅಂತಂದರೆ ಕಂಪ್ಲೀಟ್ ಇವಾಗ ಸ್ಟಾರ್ ಸ್ಪೋರ್ಟ್ಸಲ್ಲಿ ಏನು ಹಾಟ್ಸ್ಟಾರಲ್ಲಿ ಏನು ತೋರಿಸ್ತಾರೆ ಅಷ್ಟು ಕ್ಲಾರಿಟಿಯಿಂದ ಒಂದು ಹೈ ಡೆಫಿನೇಷನಲ್ಲಿ ಏನು ತೋರಿಸಲ್ಲ ಅವರು. ಒಂದು ಲೋ ಕ್ವಾಲಿಟಿನಲ್ಲೇ ತೋರಿಸ್ತಾರೆ. ಆಮೇಲೆ ಮೇನ್ ಇವೆಂಟ್ಗಳೇನಿದೆಯಲ್ಲ ಅದನ್ನು ತೋರಿಸಲ್ಲ ಅನ್ಬಾಕ್ಸಿಂಗ್ ಇವೆಂಟಲ್ಲಿ. ವಿರಾಟ್ ಕೊಹ್ಲಿ ಬರುವಂಥದ್ದು, ಜರ್ಸಿ ರಿವೀಲ್ ಮಾಡುವಂಥದ್ದು ಅಲ್ಲಿ ಅದೆಲ್ಲ ತೋರಿಸಲ್ಲ. ಜಸ್ಟ್ ಈ ಮ್ಯೂಸಿಕ್ ಕಾನ್ಸರ್ಟ್ಗಳು ಮತ್ತು ಪ್ರಾಕ್ಟೀಸ್ ಸೆಷನು ಇದು ಮಾತ್ರ ತೋರಿಸ್ತಾರೆ. ಅದಕ್ಕೋಸ್ಕರನೇ 99 ರೂಪೀಸ್ ಕೊಡೋದು ನನ್ನ ಪ್ರಕಾರ ಎಲ್ಲೋ ಅಂದರೆ ವರ್ತ್ ಅಲ್ಲ ಅಂತ ನನಗನ್ಸುತ್ತೆ. ಬಟ್ ಅದು ಬಿಟ್ಟು ನಾರ್ಮಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬಲ್ಲೇ ಸ್ವಲ್ಪ ಹೊತ್ತು ಆದಮೇಲೆ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ವೀಡಿಯೋಸ್ಗಳನ್ನು. ಅಥವಾ ಲಾಸ್ಟ್ ಟೈಮ್ ಏನಾದರೂ ಮಾಡಿದ್ರು ಅಂತಂದರೆ ಅದು ಕ್ರ್ಯಾಶ್ ಆಗೋಯ್ತಲ್ಲ ವೆಬ್ಸೈಟು. ಎಲ್ಲರ ಅಮೌಂಟು ಕೂಡ ವಾಪಸ್ ಹಾಕ್ಬಿಟ್ಟು ಅದನ್ನು ಯೂಟ್ಯೂಬಲ್ಲೇ ಬಿಟ್ಬಿಟ್ರು. ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಲೈವಲ್ಲೇ. ಅಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ಯಾರಾದರೂ ಲೈವ್ ಸ್ಟ್ರೀಮ್ ಕೂಡ ಮಾಡ್ತಿರ್ತಾರೆ. ಆ ಥರದ್ದು ಏನಾದರೂ ಟೆಲಿಗ್ರಾಮು ಅಥವಾ ಫೇಸ್ಬುಕ್ಕು ಇನ್ಕ್ಲೂಡಿಂಗ್ ಯೂಟ್ಯೂಬಲ್ಲೂ ಕೂಡ ಯಾರಾದರೂ ಲೈವ್ ಸ್ಟ್ರೀಮ್ ಮಾಡ್ತಿರ್ತಾರೆ. ಅಲ್ಲಿ ಕೂಡ ನೀವು ಫ್ರೀಯಾಗಿ ನೋಡ್ಬೋದು. ಓಕೆ, ಸುಮ್ಮನೆ ಅದಕ್ಕೋಸ್ಕರ 99 ರೂಪೀಸ್ ಕೊಡುವಂಥದ್ದು ನನಗೆಲ್ಲ ವರ್ತ್ ಇಲ್ಲ ಅಂತ ನನಗನ್ಸುತ್ತೆ. ಇನ್ ಕೇಸ್ ಅಂದರೆ ಹೈ ಡೆಫಿನೇಷನಲ್ಲಿ ಮಾಡ್ತಾರೆ, ಕ್ಲಾರಿಟಿಯಿಂದ ಒಂದು ಲೈವ್ ಇವೆಂಟ್ನ ಒಂದು ಟೆಲಿಕಾಸ್ಟ್ ಮಾಡ್ತಾರೆ ಅಂತಂದರೆ ಕೊಡ್ಬೋದು. ಬಟ್ ಅಷ್ಟು ಇರಲ್ಲ ಅಲ್ಲಿ. ಆಮೇಲೆ ಮೇನ್ ಇವೆಂಟ್ಗಳು ಏನು ಅಲ್ಲಿ ಕೊಡೋದಿಲ್ಲ. ಓಕೆ, ಇಷ್ಟಿತ್ತು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಹಾಲ್ ಆಫ್ ಫೇಮ್ ಈ ಸರಿ ಯಾರಿಗೆ ಕೊಡ್ತಾರೆ ಅಂತ. ಫಸ್ಟ್ ಇದಾದಾಗ ಅಲ್ಲಿ ಡಿವಿಲಿಯರ್ಸ್ ಆ್ಯಂಡ್ ಗೇಲ್ ಅವ್ರಿಗೆ ಹಾಲ್ ಆಫ್ ಫೇಮ್ ಇದು ಕೊಟ್ಟಿದ್ರು. ಜೊತೆಗೆ ಅವರು ಅವ್ನ ಜರ್ಸಿ ಕೂಡ ರಿಟೈರ್ ಮಾಡಿದರು. ಅದಾದಮೇಲೆ ಲಾಸ್ಟ್ ಇಯರಲ್ಲಿ ವಿನಯ್ ಕುಮಾರ್, ನಮ್ಮ ದಾವಣಗೆರೆ ಎಕ್ಸ್ಪ್ರೆಸ್ ವಿನಯ್ ಕುಮಾರ್ ಅವರಿಗೆ ಹಾಲ್ ಆಫ್ ಫೇಮ್ಗೆ ಅವ್ರನ್ನ ಒಂದು ಸನ್ಮಾನ ಮಾಡಿದರು. ಈ ಒಂದು ವರ್ಷ ನನ್ನ ಪ್ರಕಾರ ರಾಸ್ ಟೇಲರ್ ಅವ್ರಿಗೆ ಕೊಡ್ತಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಯಾಕಂತಂದರೆ ಅಲ್ಲಿ ಫಸ್ಟು ಜರ್ಸಿಯನ್ನು ಇವ್ರು ರಿವೀಲ್ ಮಾಡ್ತಾರೆ. ಅದು ಫಸ್ಟ್ ಒಂದು ಇದ್ರ ಬ್ಯಾಚಲ್ಲಿ ಫಸ್ಟ್ ಜರ್ಸಿನ ಕಳಿಸಿರುವಂಥದ್ದು ರಾಸ್ ಟೇಲರ್ ಅವ್ರಿಗೆ ಜರ್ಸಿ ಕಳಿಸ್ತಾರೆ. ಅದಕ್ಕೋಸ್ಕರ ಮೇ ಬಿ ರಾಸ್ ಟೇಲರ್ ಅವ್ರನ್ನ ಕರೆಸಿ ಅವ್ರನ್ನ ಹಾಲ್ ಆಫ್ ಫೇಮ್ ಇದಕ್ಕೆ ಆಯ್ಕೆ ಮಾಡಿ ಅವ್ರನ್ನ ಸನ್ಮಾನ ಮಾಡ್ಬೋದು ಅಂತ ನಂದೊಂದು ಗೆಸ್ಸಿಂಗ್ ಅಷ್ಟೇ. ಕನ್ಫರ್ಮೇಷನ್ ಇಲ್ಲ. ಮೇ ಬಿ ಅವ್ರನ್ನೇ ಹಾಲ್ ಆಫ್ ಫೇಮಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ, ಇವತ್ತಿನ ಅನ್ಬಾಕ್ಸ್ ಇವೆಂಟಲ್ಲಿ ಗೊತ್ತಾಗುತ್ತೆ. 3:30-4 ಗಂಟೆಗೆಲ್ಲ ಶುರು ಆಗುತ್ತೆ. ಆ್ಯಂಡ್ ಕನ್ನಡದಿಂದ ಸುಮಾರು ಜನ ಒಂದು ಮ್ಯೂಸಿಷಿಯನ್ಗಳು ಕೂಡ, ಮ್ಯೂಸಿಷಿಯನ್ ಅಲ್ಲ ಸಿಂಗರ್ಸ್ಗಳು ಕೂಡ ಹೋಗ್ತಿದ್ದಾರೆ. ಅದರಲ್ಲಿ ಸಂಜಿತ್ ಹೆಗ್ಡೆ, ಐಶ್ವರ್ಯ ರಂಗರಾಜನ್ ಆ್ಯಂಡ್ ಆಲ್ ಓಕೆ
ಓಕೆ. ಸೊ ಇದು ಬಿಟ್ಟು ಕೂಡ ಬೇರೆ ಬೇರೆ ಸುಮಾರು ಜನ ಇದ್ದಾರೆ, ಹನುಮನ್ ಕೈಂಡು ಇವರೆಲ್ಲ ಇದ್ದಾರೆ. ಸೊ ಅಲ್ಲಿ ಸ್ಟೇಡಿಯಮಲ್ಲಿ ಇದ್ದವರೆಲ್ಲ ಒಂದು ಸಖತ್ ಎಂಜಾಯ್ ಮಾಡ್ತಾರೆ. ಪ್ರೈಸ್ ಅದೇ ಮೊದಲು ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಇದೆ, ಏನು ಮಾಡಲಿಕ್ಕಾಗಲ್ಲ. ನಮಗೆ ಅದೆಲ್ಲ ಅಷ್ಟು ಅಫೋರ್ಡ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಸೊ ನಾವೇನಿದ್ರು ಕೂಡ ಮೊಬೈಲಲ್ಲಿ ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ. ಓಕೆ. ಸೊ ಸದ್ಯಕ್ಕೆ ಕೊಡೋದಲ್ಲಷ್ಟೇ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇದೇ ರೀತಿ ವೀಡಿಯೋಸ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ.